ನಮ್ಮ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರಿಗೂ ಕರ್ತನ ಯಥೇಚ್ಛವಾಗಿ ಅನುಗ್ರಹಿಸಲಿ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಆತನ ಸಫಲತೆಯನ್ನು ಅನುಗ್ರಹಿಸಲಿ. ಈ ದಿನ ನಾವು ಒದಗಿಸುವ ದೇವರ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ನಾವು ಇದನ್ನು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 46, 47, 48ನೇ ವಚನಗಳು. ಅಲ್ಲಿ ಯೇಸು ಕ್ರಿಸ್ತನು ಹೀಗೆ ನುಡಿದಿದ್ದಾನೆ: ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರ್ರಿ. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಆತ ನಮಗೆ ಬೋಧಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಿ ನಾವು ದೇವರ ಹೃದಯವನ್ನ, ದೇವರ ವ್ಯಕ್ತಿತ್ವವನ್ನ, ಆತನ ಸ್ವಭಾವವನ್ನು ತಿಳ್ಕೊಳ್ಳುವುದಕ್ಕೆ ಆತ ನಮ್ಮನ್ನು ಬಲಪಡಿಸಲಿ. ನಾವು ಕ್ರಿಸ್ತನಲ್ಲಿ ದೇವರ ಐಕ್ಯತೆಯಲ್ಲಿ ನಿಂತು ಆತನಿಗೆ ಹೆಚ್ಚೆಚ್ಚಾಗಿ ಫಲ ಕೊಡುವರಾಗುವಂತೆ, ಆತನ ಚಿತ್ತವನ್ನು ನೆರವೇರಿಸುವರಾಗುವಂತೆ, ಆತನ ಬರೋಣಕ್ಕೆ ನಾವು ಸಿದ್ಧರಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ 5ನೇ ಅಧ್ಯಾಯದ ಅಂತ್ಯಭಾಗಕ್ಕೆ ಬರುವಾಗ ಆತನು ಇದಕ್ಕೆ ಹಿಂದೆ ಪ್ರಪಂಚವೇ ಬೆಚ್ಚಿ ಬೀಳುವ ವಿಧದಲ್ಲಿ ಆತನು ನಮಗೆ ಕಲಿಸಿಕೊಟ್ಟ ಬೋಧನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಕಾರಣ ಈ ಮೊದಲು ಒಂದು ಬೋಧನೆ ಇತ್ತು ಮೋಶೆ ಧರ್ಮಶಾಸ್ತ್ರದಲ್ಲಿ, ನಿನ್ನ ನೆರೆಯವನನ್ನ ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರ ಎಂಬುದಾಗಿ ಎಷ್ಟು ಹೇಳ್ತಾನೆ. ಆದ್ರೆ ಈಗ ಆತ 44ನೇ ವಚನದಲ್ಲಿ, ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇಲ್ಲಿ ಸೇಡಿಗೆ ಸೇಡು ಎಂಬುದಾಗಿ ಯೇಸು ಹೇಳ್ತಾ ಇಲ್ಲ, ದ್ವೇಷಕ್ಕೆ ದ್ವೇಷ ಎಂಬುದಾಗಿ ಯೇಸು ಹೇಳ್ತಾ ಇಲ್ಲ. ಬದಲಾಗಿ ಇಲ್ಲಿಯ ವಿಷಯವೇ ಬೇರೆ. ನಮ್ಮನ್ನ ದ್ವೇಷಿಸುವವರು ವೈರಿಗಳು, ಅವರನ್ನ ನಾವು ಪ್ರೀತಿಸಬೇಕೆಂಬುದಾಗಿ ಆತನು ಹೇಳ್ತಿದ್ದಾನೆ. ನಮ್ಮನ್ನು ಹಿಂಸೆಪಡಿಸುವವರನ್ನ ನಾವು ಪ್ರತಿಯಾಗಿ ಹಿಂಸಿಸದೆ ಅವರಿಗಾಗಿ ದೇವರನ್ನ ಪ್ರಾರ್ಥಿಸಲಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಪ್ರೇರೆ, ಇದು ಬಹಳ ಸಮಾಧಾನದ ವಿಷಯ. ದ್ವೇಷಕ್ಕೆ ನಾವು ದ್ವೇಷವನ್ನೇ ಕಾರ್ತಾ ಹೋದ್ರೆ ನಾವು ನೆಮ್ಮದಿಲ್ಲದ ಜನರಾಗ್ತೇವೆ. ಅನೇಕರು ಈ ನಿಮಿತ್ತ ಮಾನಸಿಕ ರೋಗಿಗಳು, ಮಾನಸಿಕವಾಗಿ ಬಾಧೆ ಪಡುವವರು, ಶರೀರದಲ್ಲಿ ಅನೇಕ ಬಾಧೆ ವೇದನೆಗಳನ್ನ ತಾಳುವವರಾಗಿದ್ದಾರೆ. ಆದ್ರೆ ನಮ್ಮನ್ನು ದ್ವೇಷಿಸುವನ್ನ ಅಥವಾ ನಮ್ಮ ವೈರಿಗಳನ್ನ ಪ್ರೀತಿಸಿದ್ರೆ ಅದು ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ, ಅದು ದೇವರು ಕೊಡುವ ಸಾಮರ್ಥ್ಯ. ಅಲ್ಲಿ ವೈರಿಗಳನ್ನ ಪ್ರೀತಿಸುವುದಕ್ಕೆ ನಮ್ಮಲ್ಲಿಂದ ಹೊರಗೆ ಬರುವಂತ, ನಮ್ಮಲ್ಲಿಂದ ಹೊರಬರುವಂತ ಪ್ರೀತಿ ಸಹ ಅದು ದೇವರ ಪ್ರೀತಿಯೇ. ಮತ್ತು ನಮ್ಮನ್ನು ಹಿಂಸೆಪಡಿಸುವಗೋಸ್ಕರ ಆತನ ಪ್ರಾರ್ಥಿಸ್ಲಿಕ್ಕೆ ಹೇಳ್ತಾನೆ. ಅದರರ್ಥ ಅನೀತಿಯನ್ನು ನೆರವೇರಿಸುವವರು ದೇವರ ನೀತಿಯನ್ನ ಪಡಕೊಳ್ಳಲಿ. ಅನೀತಿಯಲ್ಲಿ ಹೋಗಿ ದೇವರ ಮಹಿಮೆ ಕಳಕೊಳ್ಳುವವರು, ಅವರಿಗಾಗಿ ನಾವು ಪ್ರಾರ್ಥಿಸುವಾಗ ಅವರು ದೇವರ ನೀತಿಗೆ ತಿರುಗಿ ದೇವರ ನೀತಿಯನ್ನು ಕಂಡುಕೊಂಡು ಅವರು ದೇವರ ಕೃಪೆಗೆ ಪಾತ್ರ ಆಗ್ತಾರೆ. ಇದಕ್ಕಾಗಿ ಪ್ರಾರ್ಥಿಸ್ರಿ ಅಂತಾನೆ. ಮತ್ತೆ ಆತನು 45ರಲ್ಲಿ ದೇವರು ಮಾಡುವಂತ ವಿಶೇಷ ಕಾರ್ಯವನ್ನ ಹೇಳಿ ಮುಂದೆ ಆತನು ಹೇಳ್ತಾನೆ, ನಮ್ಮನ್ನ ಪ್ರೀತಿಸುವವರಿಗೆ ಮಾತ್ರ ನಾವು ಪ್ರೀತಿ ತೋರಿಸ್ತಾ ಇದ್ರೆ ಫಲವೇನು ಅಂತ ಕೇಳ್ತಾನೆ. ಭ್ರಷ್ಟರು ಸಹ ಹಾಗೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾನೆ. ಮತ್ತೆ 47ರಲ್ಲಿ ನಮ್ಮ ಸಹೋದರಿಗೆ ಮಾತ್ರ ಮರ್ಯಾದೆ ಕೊಟ್ರೆ ಏನು ಹೆಚ್ಚು ಮಾಡಿದಾಗಾಯ್ತು? ಅನ್ಯ ಜನ ಸಹ ಅದನ್ನ ಮಾಡ್ತಾರೆ. ಹಾಗಾದ್ರೆ ನಮಗೆ ಪ್ರೀತಿ ತೋರಿಸದವರಿಗೂ ನಾವು ಪ್ರೀತಿ ತೋರಿಸಬೇಕೆಂಬುದಾಗಿ, ನಮಗೆ ಮರ್ಯಾದೆ ಕೊಡದವರಿಗೂ ನಾವು ಮರ್ಯಾದೆ ಕೊಡಬೇಕೆಂಬುದಾಗಿ ಯೇಸು ಹೇಳ್ತಿದ್ದಾನೆ. ಇಲ್ಲಿ ಒದಗಿಸುವ ದೇವರ ಕುರಿತು ಹೀಗೆ ಬರೆಯಲಾಗಿದೆ. 45ರಲ್ಲಿ 47ರಲ್ಲಿ ಒದಗಿಸುವ ದೇವರ ಬಗ್ಗೆ ಬರೆಯಲ್ಪಟ್ಟ ವಿಶೇಷವಾದ ಮಾತುಗಳು. 48ರಲ್ಲಿ ಹೀಗೆ ಬರ್ತದೆ: ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರಲಿ.
ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರ ಕುರಿತು ಹೇಳುವಾಗ ಆತನು ದೋಷವಿಲ್ಲದ ತಂದೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವಿಲ್ಲದ ತಂದೆ. ಅದರ ಅರ್ಥ ಪರಿಪೂರ್ಣನು, ಪರಿಶುದ್ಧನು, ಆತನು ಮಾಡುವ ಕಾರ್ಯಗಳಲ್ಲಿ ಯಾವ ಕೊಂದಿಲ್ಲದವನು. ಹಾಗಾದ್ರೆ ದೋಷವಿಲ್ಲದ ತಂದೆ ಹೇಗೆ ನಡ್ಕೊಳ್ತಾನೆ? 45ರಲ್ಲಿ ಅದ್ಭುತವಾದ ವಿವರಣೆ ಕೊಡಲ್ಪಟ್ಟದೆ. ಹೀಗೆ ಮಾಡಿದರೆ ಅಂದ್ರೆ 45ರಲ್ಲಿ ಆತನು ಹೇಳ್ತಾನೆ, ಹೀಗೆ ಮಾಡಿದ್ರೆ ನೀವು ಪರಲೋಕದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹಾಗಾದ್ರೆ ಪರಲೋಕದಲ್ಲಿ ನಿಮ್ಮ ತಂದೆ ಅಥವಾ ನಮ್ಮ ತಂದೆ ಏನ್ ಮಾಡ್ತಾನಂತೆ? ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯ ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಎರಡು ಅದ್ಭುತವಾದ ಸಂಗತಿಗಳನ್ನ ಯೇಸು ಕ್ರಿಸ್ತನಲ್ಲಿ ಮಾತನಾಡಿದ್ದ. ಮನುಷ್ಯ ಕೆಟ್ಟವನೋ ಒಳ್ಳೆಯವನೋ ದೇವರದನ್ನ ಲೆಕ್ಕಿಸಲೇ ಇಲ್ಲ. ಬದಲಾಗಿ ಆತನು ಅವರ ಮೇಲೆ ಪ್ರತಿದಿನ ಸೂರ್ಯನ ಮೂಡುವಂತೆ ಮಾಡಿದ್ದ. ಮನುಷ್ಯರು ನೀತಿವಂತರು ಅನೀತಿವಂತರು ದೇವರದನ್ನ ಲೆಕ್ಕಿಸಲೇ ಇಲ್ಲ. ಅದಕ್ಕೆ ಪ್ರತಿಯಾಗಿ ಆತನು ಅವರೆಲ್ಲರಿಗೂ ಆತನು ಮಳೆ ಸುರಿಸ್ತಾನೆ. ಬೇರೆ ಇದೆರಡು ಸಂಗತಿ ಎಷ್ಟು ಆಶೀರ್ವಾದವೆಂದರೆ, ಮಳೆ ಸುರಿದ್ರೆ ವ್ಯವಸಾಯ ಸಾಧ್ಯ. ಬಿತ್ತಿದ ಬೀಜಕ್ಕೆ ಮೊಳಕೆ ಹೊಡೆದು ಗಿಡ ಬರುವಾಗ ಅದನ್ನು ಬೆಳೆಸುವುದಕ್ಕೆ ಸೂರ್ಯನ ಬೆಳಕು ಅವಶ್ಯ, ಸೂರ್ಯನ ಬೆಳಕಿನ ಶಕ್ತಿ ಅವಶ್ಯ. ಮಳೆ ಬೆಳಕು ಎರಡು ಯಥೇಚ್ಛವಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೊರಕಿದ್ರೆ ಮನುಷ್ಯನಿಗೆ ಅನುದಿನವೂ ಸಾಕಷ್ಟು ಆಹಾರ ಸಿಗ್ತದೆ. ಅವನಿಗೆ ದೇವರು ಒದಗಿಸಿದ ಆಹಾರದ ಅದು ಒಂದ್ ವೇಳೆ ಅದು ಯಥೇಚ್ಛವಾದ್ರೆ, ಅಂದ್ರೆ ಅವನ ಅಗತ್ಯತೆಗಿಂತಲೂ ಮೀರಿ ಯಥೇಚ್ಛವಾಗಿದ್ರೆ ಅದು ಅವನಿಗೆ ವ್ಯಾಪಾರವಾಗ್ತದೆ. ಅದು ವ್ಯಾಪಾರವಾಗಿದ್ರೆ ಅವನಿಗೆ ಅದು ಲಾಭವನ್ನು ತರ್ತದೆ. ಇದರಿಂದ ಅವನು ಸುಖ ಸಮೃದ್ಧನಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅವನು ಒಳ್ಳೆಯವನು ಕೆಟ್ಟವನು, ಅವನು ನೀತಿವಂತನೋ ಅನೀತಿವಂತನು, ಯಾವ ದೋಷವಿಲ್ಲದ ಪರಲೋಕದ ನಮ್ಮ ತಂದೆ ಆತನು ಇದೆಲ್ಲವನ್ನ ಪ್ರಪಂಚದಲ್ಲಿ ಪ್ರತಿ ಮನುಷ್ಯರಿಗೆ ಒದಗಿಸ್ತಿದ್ದಾನೆ. ಪ್ರಿಯರೇ, ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತ ನಮಗೆ ಏನನ್ನು ಬೋಧಿಸ್ತಿದ್ದಾನೆ? ನಾನು ಸಂಧಿಸುವ ವ್ಯಕ್ತಿ ಆತನು ಒಳ್ಳೆಯವನು ಕೆಟ್ಟವನು ಅವರಿಗೆ ನಾವು ದೇವರ ಕನಿಕರ, ದೇವರ ಪ್ರೀತಿ ತೋರಿಸಲೇಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಕೊಡು ಎಂಬುದಾಗಿ ಯೇಸು ಕಲಿಸ್ತಾನಲ್ಲ. ನಮಗೆ ದ್ರೋಹ ಮಾಡಿದವನ್ನ ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನಲ್ಲ. ಪ್ರಿಯರೇ, ಹಾಗಾದ್ರೆ ಈ ದೇವರು ನಮ್ಮ ಮೂಲಪಿತೃವಾದ ಅಬ್ರಾಮನೊಂದಿಗೆ ಮಾತನಾಡುವಾಗ ಆತನು ಮೂಲಪಿತೃವಿಗೆ ಹೀಗೆ ಹೇಳಿದ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಆತನು ಹೇಳುವಂತ ಮಾತು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನಾನು ಸರ್ವಶಕ್ತನಾದ ದೇವರೆಂಬುದಾಗಿ ಹೇಳುವಾಗ ಎಲ್ಶಡಾಯ್ ದೇವರು, ಅಸಾಧ್ಯಗಳನ್ನ ಸಾಧಿಸುವ ದೇವರು, ನುಡಿದ ವಾಗ್ದಾನವನ್ನ ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲೂ ಅದನ್ನ ನೆರವೇರಿಸುವ ದೇವರು. ಈ ದೇವರು ಇಂಥ ದೇವರು ನಾನಾಗಿರೋದ್ರಿಂದ ಆತನು ಹೇಳ್ತಿದ್ದಾನೆ, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಇನ್ನು ನನ್ನ ಮುಂದೆ ನಿನ್ನ ನಡವಳಿಕೆಯಲ್ಲಿ ಯಾವ ದೋಷವಿಲ್ಲದಿರಲಿ. ಪ್ರಿಯರೇ, ಅದರ್ಥ ನಾನು ನಿನಗೆ ವಾಗ್ದಾನಗಳನ್ನ ನೆರವೇರಿಸುವ ಕಾಲ ಸಮೀಪವಾಯಿತು. ನಿನಗೆ ನಾನು ನಿನ್ನ ಹೆಂಡತಿಯಲ್ಲಿ ಸಂತತಿ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೇನಲ್ಲ. ಹಾಗಾದ್ರೆ ಅದು ನೆರವೇರುವ ಕಾಲ ಸಮೀಪವಾದದ್ರಿಂದ ನೀನು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಪ್ರಿಯರೇ, ದೇವರ ಒಂದು ಕಡೆ ನಾವು ದೋಷವಿಲ್ಲದೆ ನಡೆಯುವುದಕ್ಕೂ, ವೈರಿಗಳನ್ನ ಪ್ರೀತಿಸುವುದಕ್ಕೂ, ನಮ್ಮನ್ನು ಹಿಂಸೆಪಡಿಸುವರಿಗೋಸ್ಕರ ಪ್ರಾರ್ಥಿಸುವುದಕ್ಕೂ, ಎಲ್ಲರಿಗೂ ಪ್ರೀತಿ, ಎಲ್ಲರಿಗೂ ದಯ ತೋರಿಸುವುದಕ್ಕೆ ಆತನು ಕರೆದಿದ್ದಾನೆ. ಅದಕ್ಕೆ ದೇವರ ಉದಾಹರಣೆ ಹೊರತು ಮತ್ತೊಂದು ಉದಾಹರಣೆಯನ್ನ ಯೇಸು ಕ್ರಿಸ್ತನು ಹೇಳಲೇ ಇಲ್ಲ. ಇಲ್ಲಿ ದೇವರ ಉದಾಹರಣೆನೇ ಆತನು ಹೇಳ್ತಿದ್ದಾನೆ. ಜಕ್ಕಾಯನ ಪ್ರಸಂಗದಲ್ಲಿ ಅಬ್ರಾಮನನ್ನು ಉಲ್ಲೇಖಿಸಿದ ದೇವರು ಈಗ ಪಕ್ಷಪಾತವಿಲ್ಲದೆ ನಡ್ಕೊಳ್ಳುವುದಕ್ಕೆ ಆತನ ಉದಾಹರಣೆಗೆ ಪರಲೋಕದ ತಂದೆಯನ್ನೇ ಹೇಳ್ತಿದ್ದ. ಈ ದೇವರು ನಮ್ಮ ಮೂಲಪಿತೃವನ್ನು ಸಂಧಿಸಿದಾಗ, ನಾನು ಎಲ್ಶಡಾಯ್ ಸರ್ವಶಕ್ತನಾದ ದೇವರು, ನನಗೆ ದೋಷವಿಲ್ಲದವನಾಗಿ ನಡಕೋ ಎಂಬುದಾಗಿ ಆತನಿಗೆ ಹೇಳಿದ್ದಾನೆ. ಪ್ರಿಯರೇ, ದೋಷವಿಲ್ಲದೆ ನಡೆಯುವಾಗ ದೇವರು ಅಬ್ರಾಮನಿಗೆ ಮಾಡಿದ ವಾಗ್ದಾನ ನೆರವೇರುವ ಕಾಲದಲ್ಲಿ ಆತನ ಎಲ್ಶಡಾಯಿಗೆ ಕಾಣಿಸಿಕೊಂಡಲ್ಲ. ಪ್ರಿಯರೇ, ದೋಷವಿಲ್ಲದಾಗಿ ನಾವು ನಡ್ಕೊಳ್ಳುವಾಗ, ನೀನು ನಡ್ಕೊಳ್ಳುವಾಗ, ದೇವರು ನಿನಗೆ ವಾಗ್ದಾನ ಮಾಡಿದ್ದನ್ನ ನೆರವೇರಿಸುವ ಕಾಲ ಸಮೀಪವಾಗುವಾಗ ಆತನು ದೋಷವಿಲ್ಲದೆ ಕಾಣಿಸಿಕೊ, ನಿನಗೆ ಮಾಡಿದ ವಾಗ್ದಾನಗಳನ್ನ ನೆರವೇರಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನಲ್ಲ. ಒದಗಿಸುವ ದೇವರು, ನೀನು ಇಲ್ಲಿವರೆಗೂ ಕಾಣದ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಬರಮಾಡುವಂತೆ ವಾಗ್ದಾನ ಮಾಡಿದ್ದಾನಲ್ಲ. ಹಾಗಾದ್ರೆ ಅದು ನೆರವೇರಬೇಕಾದ್ರೆ ದೋಷವಿಲ್ಲದವನಾಗಿರು ಎಂಬುದಾಗಿ ಹೇಳ್ತಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಪರಲೋಕ ತಂದೆ, ದೋಷವಿಲ್ಲದೆ ನಡ್ಕೊಳ್ಳುವ ದೇವರೇ, ನಾವು ದೋಷವಿಲ್ಲದವರಾಗಿರುವಾಗ ನಮಗೆ ಎಲ್ಶಡಾಯ್ ಆಗಿ ಕಾಣಿಸಿಕೊಳ್ಳುವ ದೇವರೇ,
ನಮ್ಮ ವೈರಿಗಳನ್ನು ಪ್ರೀತಿಸತಕ್ಕಾಗಿ ಅಪ್ಪಣೆ ಕೊಟ್ಟ ದೇವರೇ, ನಮ್ಮನ್ನು ಹಿಂಸಪಡಿಸೋರಿಗಾಗಿ ಪ್ರಾರ್ಥಿಸಬೇಕೆಂದು ಅಪ್ಪಣೆ ಕೊಟ್ಟ ದೇವರೇ. ದೇವರೇ, ನೀನು ಪಕ್ಷಪಾತವಿಲ್ಲದವನಾಗಿ ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆಯೂ ಸೂರ್ಯೋದಯವಾಗುವಂತೆಯೂ ನೀತಿವಂತರ ಮೇಲೆ ಅನೀತಿವಂತರ ಮೇಲೆಯೂ ಮಳೆ ಸುರಿಸುವ ದೇವರು ನೀನಾಗಿರುವುದರಿಂದ ಕರ್ತನೆ, ಪರಲೋಕದಲ್ಲಿಯೂ ನಿಮ್ಮ ತಂದೆ ಯಾವ ದೋಷವಿಲ್ಲದವನಾಗಿರೋ ಪ್ರಕಾರ ನೀವು ಯಾವ ದೋಷವಿಲ್ಲದವರಾಗಿರುವುದಾಗಿ ಅಬ್ರಾಹ್ಮನಿಗೆ ಹೇಳಿದ ಅದೇ ಮಾತನ್ನು ನಮಗೆ ಹೇಳ್ತಿದ್ಯಲ್ಲ ದೇವರೇ. ನೀನು ನಮಗೆ ಎಲ್ಷಡಾಗಿ ಗೋಚರವಾಗು. ನೀನು ನಮಗೆ ನುಡಿದ ವಾಗ್ದಾನಗಳು, ನಾವಿನ್ನೂ ಅನುಭವಿಸ್ತಾ ಇರುವಂತಹ ಆಶೀರ್ವಾದಗಳನ್ನ ವಾಗ್ದಾನವಾಗಿ ನುಡಿದಿದೆಯಲ್ಲ, ಅದು ನಮ್ಮ ಜೀವಿತಕ್ಕೆ ದೊರಕುವಂತೆ, ನಮ್ಮ ಜೀವಿತದಲ್ಲಿ ಅದು ನೆರವೇರುವಂತೆ ಅಪ್ಪ, ನಾವು ನಿನಗೆ ದೋಷವಿಲ್ಲದವರಾಗಿ ಹೆಜ್ಜೆ ಇಡುವುದಕ್ಕೂ, ದೋಷವಿಲ್ಲದವರಾಗಿ ಯೋಚಿಸುವುದಕ್ಕೂ, ದೋಷವಿಲ್ಲದವರಾಗಿ ನೋಡುವುದಕ್ಕೂ, ಕೇಳುವುದಕ್ಕೂ, ಮಾತಾಡುವುದಕ್ಕೂ, ದೋಷವಿಲ್ಲದವರಾಗಿ ಪ್ರಾರ್ಥಿಸುವುದಕ್ಕೂ ಕರ್ತನೆ, ನಿನ್ನ ಮುಂದೆ ನಡ್ಕೊಳ್ಳುವುದಕ್ಕೆ ನಿನ್ನ ಮಹಾಕೃಪೆಯನ್ನು ಒದಗಿಸಿರಿ. ಕರ್ತನೆ, ಈ ದಿನದಲ್ಲಿ ಯಾರ್ಯಾರು ನಾನಾ ವೇದನೆಗಳಲ್ಲಿ ಬಾಧೆಗಳಲ್ಲಿ ಇದ್ದಾರೋ ಅವನ್ನ ಕನಿಕರಿಸಪ್ಪ. ಅಬ್ರಾಹ್ಮನನ್ನು ಸಂಧಿಸಿ ಆತನ ಮುಪ್ಪಿನಲ್ಲಿ ಆತನಿಗೆ ಯವನಾವಸ್ಥೆಯನ್ನ, ಆತನ ಹೆಂಡತಿಯ ಮುಪ್ಪಿನಲ್ಲಿ ಆಕೆಗೆ ಯವನಾವಸ್ಥೆಯನ್ನ, ಆಕೆ ಬಂಜತನವನ್ನ ಹೋಗಲಾಡಿಸಿ ಆಕೆ ಫಲಭರಿತರಾಗುವಂತೆ ನೀನು ಮಾಡಿದಂಥ ದೇವರೇ ಅಪ್ಪ, ಇದನ್ನ ಯಾರ್ಯಾರು ತಮ್ಮ ಜೀವಿತದಲ್ಲಿ ಸಾಧಿಸಬೇಕಾದ ಸಾಧನೆಗಳಿಗೆ ವಿರುದ್ಧವಾಗಿ ಬಲಹೀನತೆಗಳಲ್ಲಿ, ವೇದನೆಗಳಲ್ಲಿ, ರೋಗಗಳಲ್ಲಿ, ಅಸ್ವಸ್ಥತೆಗಳಲ್ಲಿ ಕರ್ತನೆ, ನಾನಾ ವಿಧವಾದ ಇನ್ಫೆಕ್ಷನ್ಗಳಲ್ಲಿ ಬಾಧೆ ಪಡ್ತಿದ್ದಾರೋ, ಓ ಕರ್ತನೆ, ನಿನ್ನ ಮಹಾದಯೆಯಿಂದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರಿಗೆ ಸ್ವಸ್ಥತೆಗೆ ಒದಗಿ ಬರಲಿ. ನಿನ್ನ ಮಕ್ಕಳು ತಿರುಗಿ ಬಲಗೊಳ್ಳಲಿ, ಹದ್ದಿಗೆ ಬರುವಂತೆ ತಿರುಗಿ ಅವನವನ್ನ ಬರಮಾಡುವ ದೇವರೇ, ನಮ್ಮ ಜೀವನ ನಾಶದಿಂದ ತಪ್ಪಿಸುವ ದೇವರೇ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವ ದೇವರೇ ಅಪ್ಪ, ಈ ಪ್ರಿಯರನ್ನ ಹಾಗೆಯೇ ಆಶೀರ್ವದಿಸಿರಿ. ನಿನ್ನ ಕೃಪೆಯವರ ಮೇಲಿರಲಿ. ನಿನ್ನ ದಯೆಗೆ ಇವ್ರನ್ನ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.